ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪೀಸ್ಗೆ ಸ್ವಾಗತ. ನಾನಿವತ್ತು ದೊಣ್ಣೆ ಬಿರಿಯಾನಿ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ತುಂಬ ಫೇಮಸ್ಸು. ಬೇಕಾದ ಸಾಮಗ್ರಿ ನೋಡ್ಕೊಳ್ಳಿ. ನಾನು ಅರ್ಧ ಕೆಜಿ ಜೀರಾ ಸಾಂಬಾರ್ ರೈಸ್ ತೊಗೊಂಡಿದ್ದೀನಿ, ಅದು ನೆನೆಸಿಟ್ಟಿದ್ದೀನಿ. ಅರ್ಧ ಕೆಜಿ ಮಟನ್ ಪೀಸಸ್ ತೊಗೊಂಡಿದ್ದೀನಿ. ನಾವು ರುಬ್ಕೊಳ್ಳೋ ಮಸಾಲೆ ನೋಡ್ಕೊಳ್ಳೋಣ. 1 ಕಪ್ ಪುದೀನ ಎಲೆಗಳು, 1 ಕಪ್ ಕೊತ್ತಂಬರಿ ಸೊಪ್ಪು, 1 ಟೊಮಾಟೊ ನಾನು ರುಬ್ಕೊಂಡಿದ್ದೀನಿ. ಇದು 6 ಇಂದ 7 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಗರಂ ಮಸಾಲೆ, ಚಕ್ಕೆ 1 ಜಾವಿತ್ರಿ, 3 ಇಂದ 4 ಲವಂಗ, 3 ಏಲಕ್ಕಿ, 1/4 ಟೀ ಸ್ಪೂನ್ ಕರಿಮೆಣಸು, ಇದು 1 ಟೇಬಲ್ ಸ್ಪೂನ್ ಶುಂಠಿ, 1 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ. ಇದು ಒಗ್ಗರಣೆಗೆ 2 ಪಲಾವ್ ಎಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್, ಶುಂಠಿ 1 ಟೇಬಲ್ ಸ್ಪೂನ್, ಅರ್ಧ ನಿಂಬೆಹಣ್ಣು, 3 ಲವಂಗ, 3 ಏಲಕ್ಕಿ, 1 ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಒಂದು ಬೌಲ್ ತೊಗೊಂಡಿದ್ದೀನಿ, ಅಂದರೆ 1 ಕಪ್ಪು. ಅರ್ಧ ಕೆ ಜಿಗೆ 1 ಕಪ್ಪು ಎಣ್ಣೆ ತೊಗೊಂಡಿದ್ದೀನಿ. 1 ಕಪ್ಪು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಗರಂ ಮಸಾಲೆ ಪೌಡರ್, 1 ಟೀ ಸ್ಪೂನ್ ಧನಿಯಾ ಪೌಡರ್, 1/4 ಟೀ ಸ್ಪೂನ್ ಅರಿಶಿನ ಪೌಡರ್, 1 ಟೀ ಸ್ಪೂನ್ ಜೀರಿಗೆ ಪೌಡರ್, 1 ಟೀ ಸ್ಪೂನ್ ಅಚ್ಚ ಖಾರ ಪುಡಿ. ಮಾಡುವ ವಿಧಾನ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಮೊದಲು ನಾವು ಈ ಮಟನ್ನ ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇದಕ್ಕೆ ಮೊಸರು, ಅಚ್ಚ ಖಾರ ಪುಡಿ, ಅರಿಶಿಣ ಇದು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಅರ್ಧ ಗಂಟೆ ಇಲ್ಲಾಂದರೆ 1 ಗಂಟೆ ಇದು ಸೈಡಿಗೆ ಇಡೋಣ. ಇವಾಗ ನಾವು ಒಂದು ಮಿಕ್ಸರಲ್ಲಿ ಈ ಮಸಾಲೆ ರುಬ್ಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ ಎಲೆಗಳು, ಮತ್ತು ಕೊತ್ತಂಬರಿ ಸೊಪ್ಪು. ಇದು ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು. ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾವು ಏನು ಮಾಡೋಣ ಅಂದರೆ 1 ಟೀ ಸ್ಪೂನು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಮಟನ್ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಎಲ್ಲ ಮಿಕ್ಸ್ ಆಗಲಿ. ನಾನು 1 ಕಪ್ ನೀರು ಹಾಕಿ ಇದನ್ನು 2 ವಿಸಿಲ್ ತಗೊಳ್ತೀನಿ. ಇದು ಚೆನ್ನಾಗಿ ಬೇಯುತ್ತೆ. ನಾನು 1 ಕುಕ್ಕರಲ್ಲಿ ಅದು ಮಟನ್ ಬೇಯಿಸಿದ್ದೀನಿ. ಇನ್ನೊಂದು ಕುಕ್ಕರ್ ಇಟ್ಕೊಂಡು ಶುರು ಮಾಡೋಣ. ಮೊದಲು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಇದಕ್ಕೆ ನಾನು ಪಲಾವ್ ಎಲೆ ಹಾಕ್ತಾಯಿದ್ದೀನಿ, ಏಲಕ್ಕಿ, ಲವಂಗ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಬರಲಿ. ನೋಡ್ಬೋದು ನಮ್ಮ ಈರುಳ್ಳಿಗೆ ಬಣ್ಣ ಬಂದಿದೆ. ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಮ್ಮ ಮಸಾಲೆ ಹಾಕ್ಕೊಳ್ಳೋಣ. ಗರಂ ಮಸಾಲೆ ಪೌಡರು, ಧನಿಯಾ ಪೌಡರ್, ಜೀರಿಗೆ ಪೌಡರ್, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಟೀ ಸ್ಪೂನ್ ಉಪ್ಪು,
ಇದಕ್ಕೆ ನಾವು ರುಬ್ಕೊಂಡಿರೋದು ಮಸಾಲೆ ಹಾಕ್ಕೊಳ್ಳೋಣ. ಇದನ್ನು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಬೇಕು. ಇದು ಮಸಾಲೆ ಫ್ರೈ ಆಗಿದೆ. ಇದಕ್ಕೆ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿಟ್ಟಿದ್ವಲ್ಲ ಮಟನ್ ಪೀಸಸ್ ಇದು ಹಾಕ್ಕೊಳ್ಳೋಣ. ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಮ್ಮ ಟೊಮಾಟೊ ಪೇಸ್ಟ್, ಇದು ಮಿಕ್ಸ್ ಮಾಡಿ ಚೆನ್ನಾಗಿ. ಇದಕ್ಕೆ ನಾವು ನಿಂಬೆ ರಸ ಹಾಕೋಣ. ಇದಕ್ಕೆ ನಾನು ಅಕ್ಕಿ ಹಾಕ್ತಾ ಇದ್ದೀನಿ ಇವಾಗ. ಈ ಅಕ್ಕಿ ಹಾಕಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೀವು ಅರ್ಧ kg ಅಕ್ಕಿಗೆ ಕುಕ್ಕರಲ್ಲಿ ಎಷ್ಟು ನೀರು ಹಾಕ್ತೀವೋ ಅದು ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ನಾನು ಬೇಯಿಸಿದ ಮಟನ್ ಇದೆಯಲ್ಲ, ಮಟನ್ ಪೀಸಸ್, ಅದ್ರ ನೀರು ಬಿಟ್ಟಿದೆ, ಅದು ಹಾಕ್ತಾ ಇದ್ದೀನಿ. ಮಸಾಲೆ ನೀರಿದೆ ಮತ್ತು ಮಾಂಸದ ನೀರಿದೆ, ಸೂಪ್ ಥರ. ಮತ್ತು ಇದು 1 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ನೀವು ನಿಮ್ಮ ಪ್ರಕಾರ ನಿಮ್ಮ ಕುಕ್ಕರ್ಗೆ ಎಷ್ಟು ನೀರು ಹಿಡಿಯುತ್ತೋ ಅದು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ನಾವು 2 ಬಿಸಿಲು ತಗೊಳ್ಳೋಣ. ನೋಡ್ಬೋದು ನಮ್ಮ ದೊಣ್ಣೆ ಬಿರಿಯಾನಿ ರೆಡಿಯಾಗಿದೆ. ಇದನ್ನು ನಾವು ಪ್ಲೇಟ್ ಮಾಡ್ಕೊಳ್ಳೋಣ. ನಮ್ಮ ದೊಣ್ಣೆ ಬಿರಿಯಾನಿ ರೆಡಿಯಾಗಿದೆ, ಬಿಸಿ ಬಿಸಿಯಾಗಿದೆ. ಮೊಸರು ಬಜ್ಜಿಯಲ್ಲಿ ಸರ್ವ್ ಮಾಡಿ ಇದು ದೊಣ್ಣೆಯಲ್ಲಿ ಪ್ಲೇಟ್ ಮಾಡ್ಕೊಂಡಿದ್ದೀನಿ. ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ವೀಕ್ಷಿಸಿ ಕನ್ನಡ ರೆಸಿಪೀಸ್. ಥ್ಯಾಂಕ್ಸ್ ಫ್ರೆಂಡ್ಸ್.